ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿರಲಿಲ್ಲ. ಇವತ್ತು ಒಂದು ಹೊಸ ಟಾಪಿಕ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಟಾಪಿಕ್ ಏನಪ್ಪಾ ಅಂದ್ರೆ ಸ್ವಿಂಗ್ ಸ್ಟ್ರಕ್ಚರ್ ಮಾರ್ಕ್ ಮಾಡಿಕೊಂಡು ಟ್ರೇಡ್ ಯಾವ ಥರ ಮಾಡೋದು. ತುಂಬಾ ಜನ ಇಂಟರ್ನಲ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ಟ್ರೇಡ್ ಮಾಡ್ತಾರೆ. ಬಟ್ ಇಂಟರ್ನಲ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ಟ್ರೇಡ್ ಮಾಡಿದ್ರೆ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದ್ರಿಂದ ತುಂಬಾ ಸ್ಟಾಪ್ ಲಾಸಸ್ ಆಗುತ್ತೆ. ಮಾರ್ಕೆಟ್ ನೀವು ನೋಡ್ತಾ ಇರ್ಬೋದು, ಯುರೋ USD ಚಾರ್ಟ್ ಇದೆ. ಇದು ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲೂ ಅಪ್ಲೈ ಮಾಡ್ಬೋದು, ಫಾರೆಕ್ಸ್ ಅಲ್ಲೂ ಮಾಡ್ಬೋದು, ಕ್ರಿಪ್ಟೋ ಅಲ್ಲೂ ಮಾಡ್ಬೋದು, ಎಲ್ಲದರಲ್ಲೂ ಮಾಡ್ಬೋದು. ಸದ್ಯಕ್ಕೆ ಮಾರ್ಕೆಟು ಈ 15 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ. 15 ಮಿನಿಟ್ಸ್ ಟೈಮ್ ಫ್ರೇಮ್ನ ಓಪನ್ ಮಾಡಿದಾಗ ಮಾರ್ಕೆಟು ಈ ಥರ ಕಾಣಿಸ್ತಾ ಇದೆ. ಈ ಥರ ಕಾಣಿಸ್ತಾ ಇರಬೇಕಾದ್ರೆ ಕೆಳಗಡೆ ಬಂತು, ಮೇಲ್ಗಡೆ ಬಂತು, ಕನ್ಫ್ಯೂಷನ್ ಇದೆ. ಇಲ್ಲಿಂದ ಮಾರ್ಕೆಟು ಒಂದು ಅಪ್ ಟ್ರೆಂಡ್ ಇತ್ತು. ಇಲ್ಲಿಂದ ಡೌನ್ ಟ್ರೆಂಡ್ ಶುರು ಆಗ್ತಾ ಇದೆ. ಓಕೆನಾ. ಡೌನ್ ಟ್ರೆಂಡ್ ಶುರುವಾಗಿ ಅದಾದ ನಂತರ ಮಾರ್ಕೆಟ್ ತುಂಬಾ ಕೆಳಗಡೆ ಹೋಗ್ತಾ ಇದೆ. ಸ್ವಿಂಗ್ ಸ್ಟ್ರಕ್ಚರ್ ಯಾವ ಥರ ಮಾರ್ಕ್ ಮಾಡೋದು, ಸ್ವಿಂಗ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ಯಾವ ಥರ ಟ್ರೇಡ್ ತಗೊಳ್ಳೋದು ಅದನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇಂಟರ್ನಲ್ ಸ್ಟ್ರಕ್ಚರ್, ಸ್ವಿಂಗ್ ಸ್ಟ್ರಕ್ಚರ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸ್ವಿಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕು ಅಂದ್ರೆ ಇಂಟರ್ನಲ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ಸ್ವಿಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ 1 ಅವರ್ ತಗೊಳ್ಳಿ, 15 ಮಿನಿಟ್ ತಗೊಳ್ಳಿ, 4 ಅವರ್ ತಗೊಳ್ಳಿ, ಯಾವುದೇ ಟೈಮ್ ಫ್ರೇಮ್ ತಗೊಳ್ಳಿ. ಮಾರ್ಕೆಟು ಕೆಳಗಡೆಯಿಂದ ಮೇಲ್ಗಡೆ, ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಈ ತರ ಮೂವ್ ಆಗ್ತಾ ಇರುತ್ತೆ. ಮೂವ್ ಆಗಬೇಕಾದ್ರೆ ಮಾರ್ಕೆಟು ಕೆಳಗಡೆಯಿಂದ ಮೇಲ್ಗಡೆ ಬಂತು, ಇಲ್ಲಿ ಹೈ ಮಾಡ್ತು, ಇಲ್ಲಿಂದ ಲೋವೆಸ್ಟ್ ಪಾಯಿಂಟ್ ಇಲ್ಲಿ ಮಾಡ್ತು, ಇಲ್ಲಿಂದ ಮಾರ್ಕೆಟು ಈ ಹೈ ಪಾಯಿಂಟ್ ನ ಇಲ್ಲಿ ಬ್ರೇಕ್ ಮಾಡ್ತು. ಓಕೆನಾ. ಮಾರ್ಕೆಟ್ ನ ನಾವು ಈ ತರ ನೋಡಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಕ್ಯಾಂಡಲ್ ಸ್ಟಿಕ್ ನ ನೋಡಿದ್ರೆ ಈ ತರ ಕ್ಯಾಂಡಲ್ ಸ್ಟಿಕ್ ಇರುತ್ತೆ. ಇಲ್ಲಿ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಇಲ್ಲಿ ಮಾರ್ಕ್ ಮಾಡಿರೋದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಓಕೆನಾ. ಈ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕು ಅಂದ್ರೆ ಇದ್ರ ಒಳಗಡೆ ಚಿಕ್ಕ ಚಿಕ್ಕ ಸ್ಟ್ರಕ್ಚರ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ತರ, ಈ ತರ, ಈ ತರ. ಆಮೇಲೆ ಮಾರ್ಕೆಟ್ ಈ ತರ ಮೂವ್ ಆಗ್ತಾ ಇರುತ್ತೆ. ಇದೇನು ನಾನು ಈ ತರ ಮಾರ್ಕ್ ಮಾಡಿದ್ದೀನಿ. ಈ ಸ್ಟ್ರಕ್ಚರು, ಇದ್ರ ಒಳಗಡೆ ಚಿಕ್ಕ ಚಿಕ್ಕ ಸ್ಟ್ರಕ್ಚರ್ಸ್ ಏನ್ ನೋಡ್ತಾ ಇದೀವಿ ಇದೆಲ್ಲಾನು ಇಂಟರ್ನಲ್ ಸ್ಟ್ರಕ್ಚರ್ಸ್ ಆಗುತ್ತೆ. ಓಕೆನಾ. ಇಂಟರ್ನಲ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ನಮಗೆ ಸ್ವಿಂಗ್ ಸ್ಟ್ರಕ್ಚರ್ ಅಂದ್ರೆ ಮಾರ್ಕೆಟು ಸ್ವಿಂಗ್ ಸ್ಟ್ರಕ್ಚರ್ ಹೈ ಪಾಯಿಂಟ್ ಇಲ್ಲಿ ಮಾಡಿತ್ತು, ಇಲ್ಲಿಂದ ಲೋವೆಸ್ಟ್ ಪಾಯಿಂಟ್ ಮಾಡ್ತು, ಲೋವೆಸ್ಟ್ ಪಾಯಿಂಟ್ ಇಂದ ಮಾರ್ಕೆಟು ಇಂಟರ್ನಲ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಈ ಹೈನ ಇಲ್ಲಿ ಬ್ರೇಕ್ ಮಾಡ್ತು. ನಮಗೆ ಈ ಸ್ವಿಂಗ್ ಸ್ಟ್ರಕ್ಚರ್ ನ ಮಾರ್ಕ್ ಮಾಡಬೇಕು. ಈ ಸ್ವಿಂಗ್ ಸ್ಟ್ರಕ್ಚರ್ ಮಾರ್ಕ್ ಮಾಡಬೇಕು ಅಂದ್ರೆ ಹೈಯೆಸ್ಟ್ ಪಾಯಿಂಟ್ ಲೋವೆಸ್ಟ್ ಪಾಯಿಂಟ್ ನ ನೋಡ್ಕೋಬೇಕು. ಓಕೆನಾ. ಲೋವೆಸ್ಟ್ ಪಾಯಿಂಟ್ ಇಂದ ಮಾರ್ಕೆಟ್ ಏನಾದರೂ ಈ ಹೈಯೆಸ್ಟ್ ಪಾಯಿಂಟ್ ನ ಹೈಯರ್ ಹೈನ ಬ್ರೇಕ್ ಮಾಡಿದ್ರೆ ಇಟ್ಸ್ ಅ ಸ್ವಿಂಗ್ ಸ್ಟ್ರಕ್ಚರ್. ಇದ್ರ ಒಳಗಡೆ ಏನೆಲ್ಲ ಆಗ್ತಾ ಇದೆ ಇದು ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲೂ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನೀವು ಕಲ್ತಿದ್ರೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ನಿಮಗೆ ನೀವು ಕಲ್ತಿದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್, BOS ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲೂ ಚೇಂಜ್ ಆಫ್ ಕ್ಯಾರೆಕ್ಟರ್, BOS ಮಾಡ್ತಾ ಮಾಡ್ತಾ ಮಾರ್ಕೆಟ್ ಸ್ವಿಂಗ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಸ್ವಿಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡುತ್ತೆ
ಅಗೇನ್ ಮಾರ್ಕೆಟ್ ಏನ್ ಮಾಡುತ್ತೆ, ತನ್ನ ರಿಟ್ರೇಸ್ಮೆಂಟ್ ಝೋನ್ ಹೋಗುತ್ತೆ. ಸೊ ಇದು ನಾನು ಡ್ರಾ ಮಾಡಿರೋದು ಇಂಟರ್ನಲ್ ಸ್ಟ್ರಕ್ಚರ್, ಇದು ದೊಡ್ಡದಾಗಿ ಕಾಣ್ತಾ ಇರೋದು ಸ್ವಿಂಗ್ ಸ್ಟ್ರಕ್ಚರ್. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಇಂದ ಕೂಡ ನಾವು ಬೈ ಮಾಡಬಹುದು ಅಥವಾ ಸೆಲ್ ಮಾಡಬಹುದು. ಸ್ವಿಂಗ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ಮಾಡಿದ್ರೆ ನಮಗೆ ಇನ್ನೂ ಕ್ಲಿಯರ್ ಆಗಿ ಮಾರ್ಕೆಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೀವು ಇಂಟರ್ನಲ್ ಸ್ಟ್ರಕ್ಚರ್ ಇಂದ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಬೈ ಮಾಡಿರ್ತೀರಾ, ಇಲ್ಲೆಲ್ಲ ಸ್ಟಾಪ್ ಲಾಸ್ ಇಟ್ಟಿರ್ತೀರಾ. ಸ್ವಿಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಆದ ನಂತರ ವಾಪಸ್ ಮಾರ್ಕೆಟ್ ಮತ್ತೆ ಕೆಳಗಡೆ ರಿಟ್ರೇಸ್ ಆಗುತ್ತೆ. ಸೊ ಇಲ್ಲಿರೋ ಎಲ್ಲ ಲಿಕ್ವಿಡಿಟಿ ಅಂದ್ರೆ ಸ್ಟಾಪ್ ಲಾಸಸ್ ನ ಹಂಟ್ ಮಾಡಿಕೊಂಡು ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ನಾವು ಮೇನ್ ಫೋಕಸ್ ಮಾಡೋದು ಸ್ವಿಂಗ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್. ಇಂಟರ್ನಲ್ ಸ್ಟ್ರಕ್ಚರ್ ಮಾರ್ಕ್ ಮಾಡ್ತಾ ಪ್ರತಿಯೊಂದು ಇಂಟರ್ನಲ್ ಸ್ಟ್ರಕ್ಚರ್ ಮಾರ್ಕ್ ಮಾಡ್ತಾ ಹೋದ್ರೆ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ಸ್ವಿಂಗ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ನೋಡಿ ನಾವು ಬರೋಣ. ಓಕೆನಾ? ಸೊ 15 ಮಿನಿಟ್ ಚಾರ್ಟ್ ಇದೆ. 15 ಮಿನಿಟ್ ಅಲ್ಲಿ ಕೂಡ ನಾವು ಟ್ರೇಡ್ ನ ಮಾಡಬಹುದು. ಓಕೆನಾ? ಸೊ ಸ್ವಿಂಗ್ ಸ್ಟ್ರಕ್ಚರ್ ನೋಡಿ, ಮಾರ್ಕೆಟ್ ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇದೆ. ಓಕೆನಾ? ನೀವು ನೋಡ್ತಾ ಇರಬಹುದು. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಮೇಲ್ಗಡೆ ನಮಗೆ ಸ್ವಿಂಗ್ ಸ್ಟ್ರಕ್ಚರ್. ಸೊ ಇಲ್ಲಿ ನಮಗೆ ಮಾರ್ಕೆಟ್ ಹೈ ಪಾಯಿಂಟ್ ಮಾಡಿತ್ತು, ಇಲ್ಲಿಂದ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ತು. ಓಕೆನಾ? ಸೊ ಇದರ ಹೈಯರ್ ಲೋ ಪಾಯಿಂಟ್ ಮಾರ್ಕೆಟ್ ಎಲ್ಲಿ ಕ್ರಿಯೇಟ್ ಮಾಡಿದೆ, ಇದು ನನ್ನ ಹೈಯರ್ ಲೋ ಪಾಯಿಂಟ್. ಓಕೆನಾ? ಸೊ ಹೈಯರ್ ಲೋ ಪಾಯಿಂಟ್ ಆದ ನಂತರ ಇಲ್ಲಿ ತುಂಬಾ ಜನ ಸಪೋರ್ಟ್ ಬ್ರೇಕ್ ಆಯಿತು ಅಂತ ತುಂಬಾ ಜನ ಸೆಲ್ ಮಾಡ್ತಾರೆ. ಬಟ್ ಮಾರ್ಕೆಟ್ ವಾಪಸ್ ನಮ್ಮ ಝೋನ್ಗೆ ಬರುತ್ತೆ, ಆವಾಗ ನಾವು ಸೆಲ್ನ ಮಾಡಬೇಕು. ಓಕೆನಾ? ಸೊ ನಮ್ಮ ಸೆಲ್ಲಿಂಗ್ ಝೋನ್ ಎಲ್ಲಿದೆ ಎಕ್ಸಾಕ್ಟ್ ಆಗಿ, ಸೊ ಇದೇನು ಗ್ರೀನ್ ಕ್ಯಾಂಡಲ್ ಕಾಣಿಸ್ತಾ ಇದೆ ಇದು ನಮ್ಮ ಸೆಲ್ಲಿಂಗ್ ಝೋನ್. ಓಕೆನಾ? ಸೊ ಇಲ್ಲಿಂದ ಸೆಲ್ ಮಾಡಿದ್ರೆ ಸೊ ಇಲ್ಲಿ ತನಕ ನಮ್ಮ ಫಸ್ಟ್ ಟಾರ್ಗೆಟ್ ಇರುತ್ತೆ. ಇದಾದ ನಂತರ ಮಾರ್ಕೆಟ್ ಮತ್ತೆ ಈ ಲೋವೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡಿದೆ, ಕಾಣಿಸ್ತಾ ಇದೆಯಾ? ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ನೀವು ಕಲ್ತಿದ್ರೆ ಇಲ್ಲಿ ಮೇಲ್ಗಡೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆನಾ? ಸೊ ಈಸಿಯೆಸ್ಟ್ ವೇ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. BOS ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಹೈಯರ್ ಲೋ ಪಾಯಿಂಟ್ ಬ್ರೇಕ್ ಆದಾಗ ಇಟ್ಸ್ ಅ ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಮಾರ್ಕೆಟ್ ಇನ್ ಮುಂದೆ ಕೆಳಗಡೆ ಹೋಗಕ್ಕೆ ಮಾರ್ಕೆಟ್ ಇಷ್ಟ ಇದೆ ಅಂತ ಅರ್ಥ. ಬಟ್ ಇಮ್ಮಿಡಿಯೇಟ್ ಆಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ಸೆಲ್ ಮಾಡಂಗಿಲ್ಲ, ನಮ್ಮ ಝೋನ್ ಅಲ್ಲಿ ಬಂದಾಗ ಮಾತ್ರ ನಾವು ಸೆಲ್ ಮಾಡಬೇಕಾಗುತ್ತೆ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ಮಾರ್ಕೆಟ್ ಇಲ್ಲಿ ಬಂತು, ಸೆಲ್ಲಿಂಗ್ ಝೋನ್ ಬಂತು, ಸೆಲ್ಲಿಂಗ್ ಝೋನ್ ಇಂದ ಡ್ರಾಪ್ ಆಯ್ತು. ಓಕೆನಾ? ಸೊ ಇಲ್ಲಿ ಸೆಲ್ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟ್ ನಿಮ್ಗೆ ಇಷ್ಟು ಟಾರ್ಗೆಟ್ ಕೊಡ್ತಿತ್ತು. ಇನ್ನು ಎಕ್ಸ್ಟ್ರಾ ಮಾರ್ಕೆಟ್ ಮತ್ತೆ ಈ ಲೋವೆಸ್ಟ್ ಪಾಯಿಂಟ್ ಆದ್ರೆ ಮತ್ತೆ ನೀವು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಇಟ್ಸ್ ಅ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಮಾರ್ಕೆಟ್ ಮತ್ತೆ ನಮ್ಮ ಝೋನ್ಗೆ ಬರ್ತಾ ಇದೆ. ಇಲ್ಲೆಲ್ಲಿ ನಾನು ಇಂಟರ್ನಲ್ ಸ್ಟ್ರಕ್ಚರ್ ಮಾರ್ಕ್ ಮಾಡ್ತಾ ಇಲ್ಲ, ಓನ್ಲಿ ಸ್ವಿಂಗ್ ಸ್ಟ್ರಕ್ಚರ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಮ್ಮ ಝೋನ್ ಯಾವುದು ಇವಾಗ, ಈ ಝೋನ್ ಮುಗೀತು. ಸೊ ಇವಾಗ ನಮ್ಮ ಝೋನ್ ಯಾವುದು, ಸೆಲ್ ಮಾಡೋದು. ಸೊ ಇಲ್ಲಿ ನನಗೆ ಒಂದು ಸೆಲ್ಲಿಂಗ್ ಝೋನ್ ಕಾಣಿಸ್ತಾ ಇದೆ. ಓಕೆನಾ? ಸೊ ಇದನ್ನ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಸೊ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಆರ್ಡರ್ ಬ್ಲಾಕ್ ಬಂದಿದೆ. ಸೊ ಆರ್ಡರ್ ಬ್ಲಾಕ್ ಇಂದ ನೀವೇನಾದ್ರೂ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಮಾರ್ಕೆಟ್ ಆರ್ಡರ್ ಬ್ಲಾಕ್ ಬರುತ್ತೆ. ಆರ್ಡರ್ ಬ್ಲಾಕ್ ಇಂದ ನೀವು ಸೆಲ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿ ಲೋವೆಸ್ಟ್ ಪಾಯಿಂಟ್ ಮಾಡಿತ್ತು, ಸೊ ಇದು ನನ್ನ ಲೋವೆಸ್ಟ್ ಪಾಯಿಂಟ್. ಓಕೆನಾ? ಸೊ ಇದು ನನ್ನ ಲೋವೆಸ್ಟ್ ಪಾಯಿಂಟ್. ಸೊ ಲೋವೆಸ್ಟ್ ಇಲ್ಲಿ ಸೆಲ್ ಮಾಡಿದ್ರೆ ಸ್ವಿಂಗ್ ಸ್ಟ್ರಕ್ಚರ್ ಇಂದ ಹೆಲ್ಪ್ ಇಂದ ನೀವು ಇಲ್ಲಿಂದ ಸೆಲ್ ಮಾಡಿದ್ರೆ ಇಷ್ಟು ಟಾರ್ಗೆಟ್ ನಿಮ್ಗೆ ಸಿಗ್ತಾ ಇತ್ತು. ಓಕೆನಾ?
ಮತ್ತೆ ಲೋವೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಬ್ರೇಕ್ ಮಾಡ್ತು ಅಂದ್ರೆ ಮತ್ತೆ ಏನಾಯ್ತು, BOS ಫಾರ್ಮೇಶನ್ ಆಯ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್, ಡೌನ್ ಟ್ರೆಂಡ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಓಕೆನಾ, ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಲೋ ಲೋವರ್ ಹೈ ಫಾರ್ಮೇಶನ್ ಆಗ್ತಾ ಇದೆ. ಓಕೆನಾ, ಸೊ ಆಲ್ಟ್ ಮಾರ್ಕೆಟ್ ಹೈ ಮಾಡ್ತು, ಸೊ ಇಲ್ಲಿಂದ ಹೈಯರ್ ಲೋ ಬ್ರೇಕ್ ಮಾಡ್ತು, ವಾಪಸ್ ಮಾರ್ಕೆಟ್ ಲೋವರ್ ಹೈ ಕ್ರಿಯೇಷನ್ ಆಯ್ತು, ಲೋವರ್ ಲೋ ಕ್ರಿಯೇಷನ್ ಆಯ್ತು, ಮತ್ತೆ ಮಾರ್ಕೆಟ್ ಇಲ್ಲಿ ತನಕ ಲೋವರ್ ಲೋ ನಾವು ತಗೋತೀವಿ, ಯಾಕಂದ್ರೆ ಲೋವೆಸ್ಟ್ ಪಾಯಿಂಟ್ ಮಾರ್ಕೆಟ್ ಇಲ್ಲೇ ಮಾಡಿರೋದು, ಇಲ್ಲಿಂದಾನೇ ಮಾರ್ಕೆಟ್ ನಮ್ಮ ಸೆಲ್ಲಿಂಗ್ ಝೋನ್ ಹೋಗಿದೆ. ಇದು ನಮ್ಮ ಲೋವರ್ ಲೋ ಪಾಯಿಂಟ್ ಆಗುತ್ತೆ ಇದು. ಸೊ ಇಲ್ಲಿಂದ ಮಾರ್ಕೆಟ್ ಆರ್ಡರ್ ಬ್ಲಾಕ್ ಹೋಗಿ ಆರ್ಡರ್ ಬ್ಲಾಕ್ ಇಂದ ಮತ್ತೆ ಈ ಲೋವರ್ ಲೋ ಪಾಯಿಂಟ್ ನ ಬ್ರೇಕ್ ಮಾಡ್ತು. ಹಾಗಾದ್ರೆ ಇವಾಗ ನಮ್ಮ ಹೊಸ ಲೋವರ್ ಹೈ ಪಾಯಿಂಟ್ ಯಾವುದು, ಇದಾಗುತ್ತೆ. ಈ BOS ಏನು ಆಗಿರುತ್ತೆ ಇದರ ಲೋವರ್ ಹೈ ಪಾಯಿಂಟ್ ಇಲ್ಲಿದೆ, ನಮ್ದು ಲೋವರ್ ಲೋ ಪಾಯಿಂಟ್ ಇಲ್ಲಿದೆ. ಓಕೆನಾ, ಸೊ BOS ಆದ ತಕ್ಷಣ ಮಾರ್ಕೆಟ್ ಮತ್ತೆ ನಮ್ಮ ಸೆಲ್ಲಿಂಗ್ ಝೋನ್ಗೆ ವಾಪಸ್ ಬರುತ್ತೆ. ಸೊ ಸೆಲ್ಲಿಂಗ್ ಝೋನ್ಗೆ ಬಂದಿದ್ಯಾ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ಮಾರ್ಕೆಟ್ ಇಲ್ಲಿ ಲೋವೆಸ್ಟ್ ಪಾಯಿಂಟ್ ಇಲ್ಲಿ ಮಾಡಿದೆ. ಸೊ ಲೋವೆಸ್ಟ್ ಪಾಯಿಂಟ್ ಇಲ್ಲಿ ಮಾಡಿದೆ, ಇಲ್ಲಿಂದ ಮತ್ತೆ ರೀಟ್ರೇಸ್ ಆಗಬೇಕು ಮಾರ್ಕೆಟ್, ರೀಟ್ರೇಸ್ ಆಗಿ ಸೊ ಇಲ್ಲಿ ಆಗಿ ಇಲ್ಲಿ ಬಂದಿದೆ. ಈ BOS ನ ಸೆಲ್ಲಿಂಗ್ ಝೋನ್ಗೆ ಮಾರ್ಕೆಟ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ನನಗೆ ಏನು ಕಾಣಿಸ್ತಾ ಇದೆ, ಒಂದು FVG ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ ನಾವು. ಸೊ ಇಂಬ್ಯಾಲೆನ್ಸ್ ಕಾಣಿಸ್ತಾ ಇದೆ, ಮಾರ್ಕೆಟ್ ಇಂಬ್ಯಾಲೆನ್ಸ್ ನ ಫಿಲ್ ಮಾಡಿ, ಸೊ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕರೆ ಮಾತ್ರ ಸೆಲ್ ಮಾಡಬೇಕು ಸ್ನೇಹಿತರೆ. ಸೊ ಇಂಬ್ಯಾಲೆನ್ಸ್ ಇದೆ ಅಂತ ಡೈರೆಕ್ಟ್ ಆಗಿ ಸೆಲ್ ಮಾಡಂಗಿಲ್ಲ, ಕನ್ಫರ್ಮೇಶನ್ ತಗೊಂಡು ಸೆಲ್ ಮಾಡಬೇಕು. ಸೊ ಮಾರ್ಕೆಟ್ ಲೋವೆಸ್ಟ್ ಪಾಯಿಂಟ್ ಎಲ್ಲಿ ಮಾಡಿತ್ತು, ಸೊ ಇದು ನನ್ನ ಲೋವೆಸ್ಟ್ ಪಾಯಿಂಟ್ ಇದು. ಓಕೆನಾ, ಸೊ ಇದನ್ನ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಅಗೇನ್ ನಮಗೆ ಹೊಸ ಬ್ರೇಕ್ ಆಫ್ ಸ್ಟ್ರಕ್ಚರ್ ನೋಡಕ್ಕೆ ಸಿಗುತ್ತೆ. ಸೊ ಏನಾದ್ರೂ ನೀವು ಇಲ್ಲಿ ಟಾಪ್ ಅಲ್ಲಿ ಸೆಲ್ ಮಾಡಿದ್ರೆ ಇಲ್ಲಿ ತನಕ ಟಾರ್ಗೆಟ್ ನಿಮಗೆ ಸಿಗ್ತಾ ಇತ್ತು. ಓಕೆನಾ, ಸೊ ಇಟ್ಸ್ ಅಗೇನ್ ನ್ಯೂ ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆನಾ, ಇದೆಲ್ಲಾನು ಸ್ವಿಂಗ್ ಸ್ಟ್ರಕ್ಚರ್. ಇಂಟರ್ನಲ್ ಸ್ಟ್ರಕ್ಚರ್ ಯಾವುದು, ಇದ್ರ ಒಳಗಡೆ ಏನೆಲ್ಲ ಚಿಕ್ಕ ಚಿಕ್ಕದಾಗ್ತಾ ಇದೆ ಸ್ಟ್ರಕ್ಚರ್ಸ್. ಇವಾಗ ಇಂಟರ್ನಲ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಬೇಕು ಅಂದ್ರೆ ಇವಾಗ ಇದ್ರ ಒಳಗಡೆ ಒಂದು ಸ್ಟ್ರಕ್ಚರ್ಗಳು ಫಾರ್ಮೇಶನ್ ಆಗ್ತಾ ಇದೆ, ಚಿಕ್ಕ ಚಿಕ್ಕ ಸ್ಟ್ರಕ್ಚರ್ಗಳು. ಸೊ ಇಲ್ಲಿಂದ ಇದಾಗಿರಬಹುದು, ಸೊ ಇಲ್ಲಿಂದ ಈ ಸ್ಟ್ರಕ್ಚರ್ ಇಂದ ಇಲ್ಲಾಗಿರಬಹುದು. ಓಕೆನಾ, ಸೊ ಇಲ್ಲಿಂದ ಈ ಸ್ಟ್ರಕ್ಚರ್ ಆಗಿರಬಹುದು, ಸೊ ಇಲ್ಲಿಂದ ಈ ಸ್ಟ್ರಕ್ಚರ್ ಆಗಿರಬಹುದು. ಇದೆಲ್ಲಾನು ಇಂಟರ್ನಲ್ ಸ್ಟ್ರಕ್ಚರ್ ಆಗುತ್ತೆ. ಇಂಟರ್ನಲ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ಮಾರ್ಕೆಟ್ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ನ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದೆ. ನಾನು ಓನ್ಲಿ ಸ್ವಿಂಗ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಿ, 15 ಮಿನಿಟ್ ಟೈಮ್ ಫ್ರೇಮ್. ಓಕೆ, ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ, ಕ್ರಿಯೇಟ್ ಮಾಡ್ಕೊಂಡಿದೆ ಮಾರ್ಕೆಟ್. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಮತ್ತೆ ನಮ್ಮ ಸೆಲ್ಲಿಂಗ್ ಝೋನ್ಗೆ ಮಾರ್ಕೆಟ್ ಬರಬೇಕು. ಅವಾಗ ನಮ್ಮ ಇದು ಲೋವರ್ ಲೋ ಪಾಯಿಂಟ್ ಆಗುತ್ತೆ. ಲೋವರ್ ಹೈ ಪಾಯಿಂಟ್ ಯಾವುದು, ಇದು ನಮ್ಮ ಲೋವರ್ ಹೈ ಪಾಯಿಂಟ್. ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಲೋವರ್ ಲೋ ಲೋವರ್ ಹೈ ಪಾಯಿಂಟ್ ನ ಕ್ರಿಯೇಟ್ ಮಾಡ್ತಾ ಕೆಳಗಡೆ ಹೋಗ್ತಾ ಇರುತ್ತೆ. ಅಪ್ ಟ್ರೆಂಡ್ ಅಲ್ಲಿ ಹೈಯರ್ ಹೈ ಹೈಯರ್ ಲೋ ಫಾರ್ಮೇಶನ್ ಇರುತ್ತೆ. ಇವಾಗ ಸದ್ಯಕ್ಕೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಇದೆ. ಸೊ ಲೋವರ್ ಲೋ ಲೋವರ್ ಹೈ ಫಾರ್ಮೇಶನ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಇವಾಗ BOS ಫಾರ್ಮೇಶನ್ ಆಗಿದೆ. ಸೊ BOS ಆದ ನಂತರ ಮತ್ತೆ ಮಾರ್ಕೆಟ್ ನಮ್ಮ ಸೆಲ್ಲಿಂಗ್ ಝೋನ್ಗೆ ಬರಬೇಕು. ಸೊ ಸೆಲ್ಲಿಂಗ್ ಝೋನ್ಗೆ ಬರಬೇಕು, ಬಂದಿದ್ಯಾ ಮಾರ್ಕೆಟ್. ಸೊ ಸೆಲ್ಲಿಂಗ್ ಝೋನ್, ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟ ನಂತರ ಮತ್ತೆ ನಮ್ಮ ಝೋನ್ಗೆ ವಾಪಸ್ ಬರಬೇಕದು. ಸೊ ವಾಪಸ್ ಬಂದಿದ್ಯಾ ಇಲ್ವಾ. ಸೊ ಇಲ್ಲಿ ಒಂದು ಸೆಲ್ಲಿಂಗ್ ಝೋನ್ ನನಗೆ ಕಾಣಿಸ್ತಾ ಇದೆ, ಒಂದು ಸೆಲ್ಲಿಂಗ್ ಝೋನ್ ಆರ್ಡರ್ ಬ್ಲಾಕ್ ಇದೆ. ಓಕೆನಾ, ಈ ಗ್ರೀನ್ ಕ್ಯಾಂಡಲ್ ನನ್ನ ಆರ್ಡರ್ ಬ್ಲಾಕ್ ಆಗುತ್ತೆ. ಈ ಆರ್ಡರ್ ಬ್ಲಾಕ್ಗೆ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದ್ಯಾ, ಇಲ್ಲಿ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಅಂತ ನಾವು ಕರಿತೀವಿ. ನೋಡಿ ಬಾಕ್ಸ್ ಹಾಕಿದ್ದೀನಿ, ಎಕ್ಸಾಕ್ಟ್ ಆಗಿ ಈ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದೆ. ಓಕೆನಾ,
ಸೊ ಲೋವೆಸ್ಟ್ ಪಾಯಿಂಟ್ ಮಾರ್ಕೆಟ್ ಎಲ್ಲಿ ಮಾಡಿತ್ತು? ಸೊ ಇದು ನನ್ನ ಲೋವೆಸ್ಟ್ ಪಾಯಿಂಟ್ ಇದೆ ಸ್ನೇಹಿತರೆ, ಓಕೆನಾ. ಸೊ ಮಾರ್ಕೆಟ್ ಏನಾದರೂ ಇದನ್ನ ಬ್ರೇಕ್ ಮಾಡಿದ್ರೆ ಅಗೇನ್ ನಮಗೆ ಏನು ನೋಡಕ್ ಸಿಗುತ್ತೆ? ಹೊಸ ಬ್ರೇಕ್ ಆಫ್ ಸ್ಟ್ರಕ್ಚರ್, ಸ್ವಿಂಗ್ ಸ್ಟ್ರಕ್ಚರ್ ಹೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ಅ ಇಂಟರ್ನಲ್ ಸ್ಟ್ರಕ್ಚರ್, ಸ್ವಿಂಗ್ ಸ್ಟ್ರಕ್ಚರ್. 15 ಮಿನಿಟ್ ಟೈಮ್ ಫ್ರೇಮ್ ಇದೆ, ಓಕೆನಾ. ಸೊ ಇದ್ರ ಒಳಗಡೆ ಏನೆಲ್ಲ ಆಗ್ತಾ ಇದೆ, ಇದನ್ನ ಹೆಲ್ಪ್ ಇಂದ ನಾವು ಟ್ರೇಡ್ ಮಾಡಬಹುದು. ಬಟ್ ತುಂಬಾ ಕನ್ಫ್ಯೂಷನ್ ಆಗಿ 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 ಲಾಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನೀವು ಏನ್ ಮಾಡಬೇಕು? ಸ್ವಿಂಗ್ ಸ್ಟ್ರಕ್ಚರ್ನ ಮಾರ್ಕ್ ಮಾಡೋದು ಕಲಿಬೇಕು, ಓಕೆನಾ. ಸೊ ನೋಡಿ, ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು, ನಮ್ಮ ಸೆಲ್ಲಿಂಗ್ ಝೋನ್ ಬಂತು, ಸೆಲ್ಲಿಂಗ್ ಝೋನ್ ಇಂದ ಮತ್ತೆ ಲೋವೆಸ್ಟ್ ಪಾಯಿಂಟ್ ಬ್ರೇಕ್ ಮಾಡ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು ಫಾರ್ಮೇಷನ್, ಅಲ್ಲಿಂದ ಮತ್ತೆ ನಮ್ಮ ಸೆಲ್ಲಿಂಗ್ ಝೋನ್ಗೆ ಹೋಯ್ತು, ಅಲ್ಲಿಂದ ಮತ್ತೆ ಡ್ರಾಪ್ ಆಯಿತು, ಈ ಲೋವೆಸ್ಟ್ ಪಾಯಿಂಟ್ನ ಬ್ರೇಕ್ ಮಾಡ್ತು. ಅಗೇನ್ ಮಾರ್ಕೆಟ್ ಏನು ಮಾಡ್ತು? ಮತ್ತೆ ನಮ್ಮ ಸೆಲ್ಲಿಂಗ್ ಝೋನ್ಗೆ ಬಂತು, ಅಲ್ಲಿಂದ ವಾಪಸ್ ಮಾರ್ಕೆಟ್ ಏನು ಮಾಡ್ತು? ಮತ್ತೆ ಈ ಲೋವೆಸ್ಟ್ ಪಾಯಿಂಟ್ನ ಬ್ರೇಕ್ ಮಾಡ್ತು, ಓಕೆನಾ. ಲೋವೆಸ್ಟ್ ಪಾಯಿಂಟ್ ಬ್ರೇಕ್ ಆದಾಗ ಮತ್ತೆ ನಮ್ಮ ಸೆಲ್ಲಿಂಗ್ ಝೋನ್ ಬಂತು, ಅಲ್ಲಿಂದ ವಾಪಸ್ ಮಾರ್ಕೆಟ್ ಏನು ಮಾಡ್ತು? ಎಲ್ಲಿ ಲೋವೆಸ್ಟ್ ಪಾಯಿಂಟ್ ಮಾಡಿತ್ತು ಅದನ್ನ ಬಂದು ಮಾರ್ಕೆಟ್ ಎಲ್ಲಿ ಬ್ರೇಕ್ ಮಾಡಿದೆ, ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿದೆ. ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಫಾರ್ಮೇಷನ್ ಆದ ನಂತರ ಸೊ ಮಾರ್ಕೆಟು ಸದ್ಯಕ್ಕೆ ನನ್ನ ಲೋವರ್ ಲೋ ಲೋವರ್ ಹೈ ಎಲ್ಲಿದೆ? ಇದು ನನ್ನ ಲೋವರ್ ಲೋ ಪಾಯಿಂಟ್ ಇದೆ ಇಲ್ಲಿ, ಓಕೆನಾ. ಲೋವರ್ ಹೈ ಯಾವುದು? ಸೊ ಇದು ನನ್ನ ಲೋವರ್ ಹೈ ಪಾಯಿಂಟ್ ಇಲ್ಲಿದೆ, ಓಕೆನಾ. ಸೊ ಯಾವಾಗ ಮಾರ್ಕೆಟ್ ಈ ಲೋವರ್ ಹೈ ಪಾಯಿಂಟ್ ನ ಬ್ರೇಕ್ ಮಾಡುತ್ತೆ ಮೇಲ್ಗಡೆ ಹೋಗಿ, ಆವಾಗ ವಾಪಸ್ ಸ್ವಿಂಗ್ ಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಸೊ ಇದ್ರ ಒಳಗಡೆ ಚಿಕ್ಕ ಚಿಕ್ಕ ಸ್ಟ್ರಕ್ಚರ್ನ ನಾವು ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ BOS ಆದ ನಂತರ ಮತ್ತೆ ನಮ್ಮ ಸೆಲ್ಲಿಂಗ್ ಝೋನ್ಗೆ ಮಾರ್ಕೆಟ್ ಬರಬೇಕು. ಸೊ ಸೆಲ್ಲಿಂಗ್ ಝೋನ್ ಎಲ್ಲೆಲ್ಲಿದೆ? ಸೊ ಇಲ್ಲಿಂದ ಒಂದು ಫಿಬೋನಾಚಿ ಟೂಲ್ನ ನಾವು ಅಪ್ಲೈ ಮಾಡ್ತೀವಿ, ಓಕೆನಾ, ಎಷ್ಟು ರಿಟ್ರೇಸ್ ಆಗಬೇಕು ಅಂತ. ಸೊ ಫಿಬೋನಾಚಿ ಟೂಲ್, ಫಿಬ್ ರಿಟ್ರೇಸ್ಮೆಂಟ್ ಟೂಲ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡೌನ್ ಟ್ರೆಂಡ್ ಇದೆ, ಸೊ ಈ ಥರ ಹಾಕೋದ್ರಿಂದ ಮೇಲ್ಗಡೆಯಿಂದ ಕೆಳಗಡೆ ಹಾಕಿದ್ದೀನಿ, ಓಕೆನಾ. ಮಾರ್ಕೆಟು ಮಿನಿಮಮ್ 0.5 ರಿಟ್ರೇಸ್ ಆಗಬೇಕು, ಅಂದರೆ ಪ್ರೀಮಿಯಂ ಝೋನ್ ಒಳಗಡೆ ಬರಬೇಕು. ಪ್ರೀಮಿಯಂ ಝೋನ್ ಒಳಗಡೆ ಬಂದಾಗ ಇಲ್ಲಿ ನಮ್ಮ ಸೆಲ್ಲಿಂಗ್ ಝೋನ್ಸು ಇರುತ್ತೆ, ಅಂದರೆ ಆರ್ಡರ್ ಬ್ಲಾಕ್ಸ್ ಇರುತ್ತೆ. ಆರ್ಡರ್ ಬ್ಲಾಕ್ ಅಲ್ಲಿ ನಾವು ಎಕ್ಸಾಕ್ಟ್ ಆಗಿ ಸೆಲ್ ಮಾಡಿದ್ರೆ ವಾಪಸ್ ಮಾರ್ಕೆಟು ಈ ಲೋವೆಸ್ಟ್ ಪಾಯಿಂಟ್ನ ಬ್ರೇಕ್ ಮಾಡಿದ್ರೆ ಅಗೇನ್ ನಾವು ಹೊಸ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ನೋಡ್ತೀವಿ. ಸೊ ಇಲ್ಲಿ ತನಕ ಬರೋ ತನಕ ನಾವು ವೇಟ್ ಮಾಡಬೇಕು. ಕೌಂಟರ್ ಟ್ರೆಂಡ್ ಮಾಡೋದಾದ್ರೆ ಮಾಡಬಹುದು, ಬಟ್ ಟ್ರೆಂಡ್ ಈಸ್ ಮೈ ಫ್ರೆಂಡ್ ಅಂತ ಕರೀತಾರೆ. ಟ್ರೆಂಡ್ ಕಡೆ ಟ್ರೇಡ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಜಾಸ್ತಿ ಸ್ಟಾಪ್ ಲಾಸು ಆಗಲ್ಲ. ಟ್ರೆಂಡ್ ಅಪೋಸಿಟ್ ಟ್ರೇಡ್ ಮಾಡಕ್ ಹೋದ್ರೆ ಸ್ವಲ್ಪ ರಿಸ್ಕಿ ಆಗುತ್ತೆ, ಪ್ರಾಫಿಟ್ ಮಾಡಬಹುದು ಬಟ್ ಸ್ವಲ್ಪ ರಿಸ್ಕಿ ಇರುತ್ತೆ, ಓಕೆನಾ. ಸೊ ಸೆಲ್ಲಿಂಗ್ ಝೋನ್ ಇವಾಗ ಸದ್ಯಕ್ಕೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, ನನ್ನ ಲೋವರ್ ಲೋ ಲೋವರ್ ಹೈ ಪಾಯಿಂಟ್ ಇಲ್ಲಿದೆ. ಸೊ ಇವಾಗ ನಾನು ಸೆಲ್ಲಿಂಗ್ ಝೋನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ 1 ಅವರಲ್ಲಿ ಕೂಡ ನೀವು ನೋಡಿದ್ರೆ, ಸೊ 1 ಅವರಲ್ಲಿ ಕೂಡ ಮಾರ್ಕೆಟ್ ಎಷ್ಟು ಕ್ಲಿಯರ್ ಆಗಿ ಡ್ರಾಪ್ ಆಗ್ತಾ ಇದೆ ನೀವು ನೋಡಬಹುದು, ಓಕೆನಾ. ಸದ್ಯಕ್ಕೆ ಸೊ ಒಂದು ಸ್ಟ್ರಾಂಗೆಸ್ಟ್ ಝೋನ್ನ ನಾವು ನೋಡಿದ್ರೆ, ಸೊ 4 ಅವರಲ್ಲಿ ನನಗೆ ಸೆಲ್ಲಿಂಗ್ ಝೋನ್ ಎಲ್ಲಿ ಕಾಣಿಸ್ತಾ ಇದೆ? ಇಲ್ಲಿ ನನಗೆ ಒಂದು ಸೆಲ್ಲಿಂಗ್ ಝೋನ್ನ ಕಾಣಿಸ್ತಾ ಇದೆ, ಓಕೆನಾ. ಸೊ ಮಾರ್ಕೆಟು ಮತ್ತೆ ಇಲ್ಲಿ ತನಕ ಬಂದು ಇಲ್ಲಿಂದ ವಾಪಸ್ ಡ್ರಾಪ್ ಆಗಬೇಕು, ಓಕೆನಾ. ಸೊ ಇಲ್ಲಿ ಕೂಡ ಒಂದು ನನಗೆ FEG ಕಾಣಿಸ್ತಾ ಇದೆ ಮೇಲ್ಗಡೆ. ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಸೊ ಇಂಬ್ಯಾಲೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನೀವು ನೋಡಿದ್ರೆ ಇಲ್ಲಿ ಮಾರ್ಕೆಟು ಲಿಕ್ವಿಡಿಟಿನ ಕ್ರಿಯೇಟ್ ಮಾಡಿಕೊಂಡಿದೆ. ಸೊ ಲಿಕ್ವಿಡಿಟಿ ಅಂದರೆ ಸೊ ಯಾರು ಇಲ್ಲಿಂದ ಸೆಲ್ ಮಾಡಿರ್ತಾರೆ ಅಥವಾ ಇಲ್ಲಿಂದ ಸೆಲ್ ಮಾಡಿರ್ತಾರೆ ಅವರ ಸ್ಟಾಪ್ ಲಾಸ್ ಇದ್ರ ಮೇಲ್ಗಡೆ ಇರುತ್ತೆ, ಅದಕ್ಕೆ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ, ಓಕೆನಾ. ಸೊ ಲಿಕ್ವಿಡಿಟಿನ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದೆ. ಮಾರ್ಕೆಟ್ ಇದನ್ನ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಇಲ್ಲಿಂದ ಹೋಗಿ
ಈ ಲಿಕ್ವಿಡಿಟಿ ಹಂಟ್ ಮಾಡಿ ವಾಪಸ್ ಡ್ರಾಪ್ ಆಗುತ್ತೆ. ಸೊ ಮಾರ್ಕೆಟ್ ಏನಾದರೂ ಸಪೋಸ್ ಈ ಸೆಲ್ಲಿಂಗ್ ಝೋನ್ಗೆ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಏನಾದರೂ ಕೆಳಗಡೆ ಡ್ರಾಪ್ ಆದರೆ, ಬ್ರೇಕ್ ಮಾಡಿದ್ರೆ ಅಗೇನ್ ನಾವು ಏನು ಮಾಡ್ತೀವಿ, ಹೊಸ ಬ್ರೇಕ್ಔಟ್ ಸ್ಟ್ರಕ್ಚರ್ನ ನೋಡ್ತೀವಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಮಾರ್ಕೆಟ್ ಏನಾದರೂ ಈ ಸೆಲ್ಲಿಂಗ್ ಝೋನ್ನ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಮಾರ್ಕೆಟ್ ಇಲ್ಲಿಂದ ಹೋಗಿ ಇಲ್ಲಿರೋ ಲಿಕ್ವಿಡಿಟಿನ ಹಂಟ್ ಮಾಡಿ, ಸೊ ಇಲ್ಲಿಂದ ಮಾರ್ಕೆಟು ವಾಪಸ್ ಡ್ರಾಪ್ ಆಗಬಹುದು. ಓಕೆನಾ. ಸೊ ಮಾರ್ಕೆಟ್ ಇಸ್ ಅನ್ಪ್ರೆಡಿಕ್ಟೇಬಲ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಒಂದು ಇಲ್ಲಿಂದ ಡ್ರಾಪ್ ಆಗ್ಬೋದು, ಇಲ್ಲ ಇನ್ನೊಂದು ಇಲ್ಲಿಂದ ಡ್ರಾಪ್ ಆಗ್ಬೋದು. ಸೊ ಈ ಎರಡೂ ಆಗಲಿಲ್ಲ ಅಂದರೆ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡಿದ್ರೆ, ಈ ಲೋವರ್ ಹೈನ ಮಾರ್ಕೆಟ್ ಏನಾದರೂ ಈ ಥರ ಹೋಗಿ ವಾಪಸ್ ಈ ಥರ ಬಂದು ಈ ಥರ ಮಾರ್ಕೆಟ್ ಏನಾದರೂ ಈ ಲೋವರ್ ಹೈ ಪಾಯಿಂಟು ಈ ಥರ ಬ್ರೇಕ್ ಮಾಡಿದ್ರೆ, ಸೊ ಇಟ್ಸ್ ಅಗೇನ್ ಏನಂತ ಕರಿತೀವಿ ನಾವು, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಓಕೆನಾ. ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ನಾವು ಕರಿತೀವಿ. ಸೊ ಸದ್ಯಕ್ಕೆ ಮಾರ್ಕೆಟು ಲೋವರ್ ಲೋ ಫಾರ್ಮೇಷನ್ ಮಾಡ್ತಾ ಕೆಳಗಡೆ ಬರ್ತಾ ಇದೆ. ಓಕೆನಾ. ಸದ್ಯಕ್ಕೆ ನಾವು ಟ್ರೆಂಡ್ ತಕ್ಕಂಗೆ ನಾವು ಟ್ರೇಡ್ ಮಾಡಬೇಕು. ಓಕೆನಾ. ಮಾರ್ಕೆಟು ಮೇಲ್ಗಡೆ ಹೋಗೋದು ಬಿಡೋದು ಮಾರ್ಕೆಟ್ ಕೆಲಸ. ಏನಾದರೂ ಬ್ರೇಕ್ ಮಾಡಿದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡ್ಕೊಳ್ಳುತ್ತೆ. ಬಟ್ ಸದ್ಯಕ್ಕೆ ಡೌನ್ ಟ್ರೆಂಡಲ್ಲಿ ಮಾರ್ಕೆಟು ಹೋಗ್ತಾ ಇದೆ. ಸೊ ನಾವು ಜಾಸ್ತಿ ಸೆಲ್ ಸೆಟಪ್ನ ನೋಡಬೇಕು. ಓಕೆನಾ. ಸೆಲ್ಲಿಂಗ್ ಅಪಾರ್ಚುನಿಟಿನ ನಾವು ಜಾಸ್ತಿ ನೋಡಬೇಕಾಗುತ್ತೆ. ಬೈಯಿಂಗ್ ನೋಡಿದ್ರೆ ಸ್ವಲ್ಪ ರಿಸ್ಕಿ ಆಗುತ್ತೆ, ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆನಾ. ನಮಗೆ ಎರಡು ಸೆಲ್ಲಿಂಗ್ ಝೋನ್ಸ್ ಇದೆ, 1, 2. ಓಕೆನಾ. ಸೊ ಸ್ವಿಂಗ್ ಸ್ಟ್ರಕ್ಚರ್ ಹೆಲ್ಪಿಂದ ನಾವು ಈ ಥರ ಟ್ರೇಡ್ನ ಮಾಡಬೇಕು. ಓಕೆನಾ ಸ್ನೇಹಿತರೆ. ಸೊ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾವು ವಾಪಸ್ ಜಂಪ್ ಆದರೆ, ಸೊ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಸೊ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಯಾವುದಾದ್ರೂ ಒಂದು ಮಾರ್ಕೆಟು ಡೌನ್ ಟ್ರೆಂಡ್ ಹೋಗ್ತಾ ಇದ್ರೆ ನಾವು ಬೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಬೈ ಸೆಟಪ್ ಸಿಕ್ಕರೆ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ತನಕ ಮಾರ್ಕೆಟ್ ಹೋಗುತ್ತೆ ಅಂತ. ಸೊ ಇಲ್ಲಿಂದ ಇಂಟರ್ನಲ್ ಸ್ಟ್ರಕ್ಚರಿಂದ ಸೊ ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡಿದೆ. ಸೊ ವಾಪಸ್ ಮಾರ್ಕೆಟ್ ಏನು ಮಾಡಿದೆ, ಸೊ ಇಂಟರ್ನಲ್ ಸ್ಟ್ರಕ್ಚರಿಂದ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಮಾರ್ಕೆಟು ಇಲ್ಲಿಂದ ಹೋಯಿತು, ವಾಪಸ್ ಮಾರ್ಕೆಟ್ ಆರ್ಡರ್ ಬ್ಲಾಕ್ನ ಕ್ರಿಯೇಟ್ ಮಾಡ್ತು, ಬೈ ಸ್ಟ್ರಕ್ಚರ್ ಆರ್ಡರ್ ಬ್ಲಾಕು. ವಾಪಸ್ ಮಾರ್ಕೆಟು ಮತ್ತೆ ಇಲ್ಲಿ ಯಾರು ಬೈ ಮಾಡಿರ್ತಾರೋ ಅವ್ರ ಸ್ಟಾಪ್ ಲಾಸ್ ತೊಗೊಳಕ್ಕೆ ವಾಪಸ್ ಇಲ್ಲಿ ಬಂತು, ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಯಿತು. ಓಕೆನಾ. ಸೊ ಇಲ್ಲಿಂದ ಮತ್ತೆ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ನೋಡ್ತೀವಿ. ಸೊ ಇಲ್ಲಿಂದ ಮತ್ತೆ ನಾವು ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ನ ನೋಡ್ತೀವಿ. ಸೊ ಇದೆಲ್ಲ ನಾವು ಬೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ತಪ್ಪೇನಲ್ಲ, ಮಾಡಬಹುದು. ಬಟ್ ಈ ಥರ ಕೆಲವೊಂದು ಸತಿ ರಿಸ್ಕಿ ಆಗಿರುತ್ತೆ. ಇಲ್ಲಿ ಬೈ ಮಾಡಿದ್ರೆ ಸೊ ವಾಪಸ್ ಸ್ಟಾಪ್ ಲಾಸ್ ತಗೊಂಡು ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗಿದೆ. ಓಕೆನಾ. ಸೊ ಮತ್ತೆ ನಾವು ಏನು ಮಾಡ್ತೀವಿ, ಇಲ್ಲಿ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ ಅಂತ ಕೆಳಗಡೆ ಬಂತು, ಇಲ್ಲಿಂದ ಮತ್ತೆ ಬೈ ಮಾಡ್ತೀವಿ. ಇಲ್ಲಿ ಮತ್ತೆ ಮಾರ್ಕೆಟು ಒಂದು ಇದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್ಸ್. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ ಅಂತ ಮತ್ತೆ ಇಲ್ಲಿ ಕೆಳಗಡೆ ಬಂತು, ಆರ್ಡರ್ ಬ್ಲಾಕ್ ಬಂತು, ಬೈ ಮಾಡ್ತೀವಿ. ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ನಮ್ಮ ಸೆಲ್ಲಿಂಗ್ ಝೋನ್ಗೆ ಹೋಯಿತು. ಸೆಲ್ಲಿಂಗ್ ಝೋನಿಂದ ಮಾರ್ಕೆಟು ಸೊ ಇಲ್ಲಿ ರೀಸೆಂಟ್ ಆಗಿರೋ ಸೊ ಮತ್ತೆ ಇಲ್ಲಿ ಬೈ ಮಾಡಕ್ಕೆ ಹೋಗ್ತೀವಿ. ಬಟ್ ಮಾರ್ಕೆಟ್ ಏನು ಮಾಡ್ತು, ಇದನ್ನು ಬ್ರೇಕ್ ಮಾಡಿಕೊಂಡು ಕೆಳಗಡೆ ಬಂತು. ಓಕೆನಾ. ಸೊ ಇಲ್ಲಿಂದ ಒಂದು ಇಂಟರ್ನಲ್ ಚೇಂಜ್ ಆಫ್ ಕ್ಯಾರೆಕ್ಟರು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಇಂಟರ್ನಲ್ ಸ್ಟ್ರಕ್ಚರಲ್ಲಿ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟ ನಂತರ ಮಾರ್ಕೆಟ್ ಮತ್ತೆ ಏನು ಮಾಡಿದೆ, ಇಲ್ಲಿಂದ ಮತ್ತೆ ಸೆಲ್ಲಿಂಗ್ ಝೋನ್ಗೆ ಹೋಗಿದೆ. ಇದು ನಮ್ಮ ಸೆಲ್ಲಿಂಗ್ ಝೋನ್ ಇದೆ. ಓಕೆನಾ. ಸೊ ಸೆಲ್ಲಿಂಗ್ ಝೋನ್ಗೆ ಹೋಗಿ ವಾಪಸ್ ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿಂದ ಸೆಲ್ ಮಾಡಿದ್ರೆ ವಾಪಸ್ ಮಾರ್ಕೆಟು
ಈ ಲೋವೆಸ್ಟ್ ಪಾಯಿಂಟ್ನ ಬ್ರೇಕ್ ಮಾಡಿದೆ. ಅಗೇನ್ ಇಂಟರ್ನಲ್ ಸ್ಟ್ರಕ್ಚರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು, ಇಲ್ಲಿಂದ ರೀಟ್ರೇಸ್ ಆಯಿತು. ಸೊ ಇಲ್ಲಿಂದ ಮತ್ತೆ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇಂದ ಮಾರ್ಕೆಟ್ ಮತ್ತೆ ಡ್ರಾಪ್ ಆಯಿತು. ಸೊ ವಾಪಸ್ ಮಾರ್ಕೆಟ್ ಈ ಲೋವೆಸ್ಟ್ ಪಾಯಿಂಟ್ನ ಇಲ್ಲಿ ಬ್ರೇಕ್ ಮಾಡ್ತು. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ಮಾರ್ಕೆಟ್ ಸ್ವಿಂಗ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡ್ತು. ಸೊ ಸ್ವಿಂಗ್ ಸ್ಟ್ರಕ್ಚರ್ ಇಂಟರ್ನಲ್ ಸ್ಟ್ರಕ್ಚರ್ ಹೆಲ್ಪ್ ಇಂದ ನೀವು ಟ್ರೇಡ್ ತಗೊಂಡಿದ್ರೆ ಮತ್ತೆ ಸ್ವಿಂಗ್ ಸ್ಟ್ರಕ್ಚರ್ ಆದ ತಕ್ಷಣ ಮಾರ್ಕೆಟ್ ಮತ್ತೆ ಅಲ್ಲಿಗೆ ವಾಪಸ್ ಹೋಗುತ್ತೆ. ಓಕೆನಾ? ಮಾರ್ಕೆಟ್ ಇಸ್ ಅ ಫ್ರಾಕ್ಟಲ್ ನೇಚರ್ ಇದೆ. ಮಾರ್ಕೆಟ್ದು ಫ್ರಾಕ್ಟಲ್ ನೇಚರ್ ಅಂತ ಕರಿತೀವಿ. ಅಂದ್ರೆ ಇಂಟರ್ನಲ್ ಸ್ಟ್ರಕ್ಚರ್ ಆದ್ರೂ ಅಲ್ಲಿಗೆ ಹೋಗ್ಬೇಕು, ಸ್ವಿಂಗ್ ಸ್ಟ್ರಕ್ಚರ್ ಆದ್ರೂ ಮತ್ತೆ ಅಲ್ಲಿಗೆ ಹೋಗಬೇಕು ವಾಪಸ್ಸು. ಸೊ ಸ್ವಿಂಗ್ ಸ್ಟ್ರಕ್ಚರ್ ಆಯಿತು, ಮತ್ತೆ ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ, ಓಕೆನಾ, ಇಂಟರ್ನಲ್ ಸ್ಟ್ರಕ್ಚರ್ ಇಂದ ಯಾರು ಸೆಲ್ ಮಾಡಿರ್ತಾರೆ ಅವರ ಸ್ಟಾಪ್ ಲಾಸ್ ತಗೊಳ್ಳೋಕೆ ಮಾರ್ಕೆಟ್ ಮತ್ತೆ ಇಲ್ಲಿಗೆ ಹೋಯ್ತು. ಇಲ್ಲಿಂದ ವಾಪಸ್ ಮಾರ್ಕೆಟ್ ಮತ್ತೆ ಡ್ರಾಪ್ ಆಯಿತು. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಜಾಸ್ತಿ ಫೋಕಸ್ ಮಾಡಬೇಡಿ, ಸ್ವಿಂಗ್ ಸ್ಟ್ರಕ್ಚರ್ನ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ? ಸೊ ಸ್ವಿಂಗ್ ಸ್ಟ್ರಕ್ಚರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಸ್ವಿಂಗ್ ಸ್ಟ್ರಕ್ಚರ್ ಆದ ನಂತರ ಮಾರ್ಕೆಟ್ ಮತ್ತೆ ಅಲ್ಲಿಗೆ ಬಂತು, ಅಲ್ಲಿಂದ ವಾಪಸ್ ಡ್ರಾಪ್ ಆಯಿತು. ಓಕೆನಾ? ಸೊ ಸ್ಕಾಲ್ಪ್ ಯಾರು ಮಾಡ್ತಾರೆ ಅವರು ಇಂಟರ್ನಲ್ ಸ್ಟ್ರಕ್ಚರ್ ಇಂದ ಮಾಡ್ತಾರೆ. ಸೊ ಸೆಟಪ್ಗೋಸ್ಕರ ಯಾರು ಕಾಯ್ತಾರೆ? ಸೊ ನೀಟಾಗಿ ಸ್ವಿಂಗ್ ಸ್ಟ್ರಕ್ಚರ್ ಆಗಲಿ ಸೆಟಪ್ ಆಗಲಿ, ಸೊ ಟಾರ್ಗೆಟ್ ಇಲ್ಲಿ ತನಕ ಇಟ್ಟು ಲಾಂಗ್ ಟ್ರೇಡ್ನ ಯಾರು ಪ್ಲಾನ್ ಮಾಡ್ತಾರೋ ವಿತ್ ಪ್ರಾಪರ್, ಸೊ ಈ ತರ ಮಾರ್ಕೆಟ್ ಇಲ್ಲಿ ಹೋಯ್ತು ಇಲ್ಲಿಂದ. ಸೊ ಇಲ್ಲಿಂದ ಮಾರ್ಕೆಟ್ ಡ್ರಾಪ್ ಆಯಿತು. ಸೊ ಇಲ್ಲಿ ಸೊ ಇಲ್ಲಿ ಕನ್ಫರ್ಮೇಶನ್ ತಗೊಂಡು ನೀವೇನಾದರೂ ಸೆಲ್ ಮಾಡಿದ್ರೆ ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟು, ಸೊ ಇಲ್ಲಿ ತನಕ ನಿಮಗೆ ಟಾರ್ಗೆಟ್ ಈ ಲೋವೆಸ್ಟ್ ಪಾಯಿಂಟ್ ತನಕ ಟಾರ್ಗೆಟ್ ಸಿಗ್ತಾ ಇತ್ತು. ಓಕೆನಾ? ಸೊ ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಎಂಟ್ರಿ ಸಿಗುತ್ತೆ ಬಟ್ ಟಾರ್ಗೆಟ್ ಕಡಿಮೆ ಇರುತ್ತೆ. ಸ್ವಿಂಗ್ ಸ್ಟ್ರಕ್ಚರ್ ಅಲ್ಲಿ ಎಂಟ್ರಿ ಸಿಕ್ಕರೆ ಟಾರ್ಗೆಟ್ ದೊಡ್ಡದಾಗಿರುತ್ತೆ. ಓಕೆನಾ? ಸೊ ಇದೆಲ್ಲ ಲಿಕ್ವಿಡಿಟಿ ಇದೆ. ಸೊ ಇಲ್ಲಿ ಸೆಲ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿ ಬಂದಿದೆ. ಓಕೆನಾ? ಸೊ ಇಂಟರ್ನಲ್ ಸ್ಟ್ರಕ್ಚರ್ಗೂ ಸ್ವಿಂಗ್ ಸ್ಟ್ರಕ್ಚರ್ಗೂ ಓಕೆನಾ ಡಿಫರೆನ್ಸ್ ಏನು ತಿಳ್ಕೊಳ್ಳೋಣ. ಸೊ ಇಂಪಾರ್ಟೆಂಟ್ ಇದೆ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನ ಯಾರು ಕಲ್ತಿಲ್ಲ ಅವ್ರಿಗೆ ಅರ್ಥ ಆಗಲ್ಲ ಇದು. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನ ಕಲಿಬೇಕು ಅಂದರೆ ನಾನು ಕಲಿಸ್ತೀನಿ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಮಾರ್ಟ್ ಮನಿ ಕಾನ್ಸೆಪ್ಟು ICT ಕಾನ್ಸೆಪ್ಟು ಡೀಪ್ ಆಗಿ ಅರ್ಥ ಆಗೋವರೆಗೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗಬೇಕು ಅಂದರೆ ಮಾರ್ಕೆಟ್ ಯಾವ ಥರ, ಮಾರ್ಕೆಟ್ ಯಾವತ್ತು ಈ ಥರ ಡೈರೆಕ್ಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗೋದಿಲ್ಲ. ಓಕೆನಾ ಸ್ನೇಹಿತರೆ? ಮಾರ್ಕೆಟ್ ಹೋಗಬೇಕು ಅಂದರೆ ಫಸ್ಟ್ ಮೇಲ್ಗಡೆ ಹೋಗುತ್ತೆ, ವಾಪಸ್ ಕೆಳಗಡೆ ಬರುತ್ತೆ, ವಾಪಸ್ ಮಾರ್ಕೆಟ್ ಇದೇನು ಹೈ ಮಾಡಿರುತ್ತೆ ಇದನ್ನ ಬ್ರೇಕ್ ಮಾಡಿಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಅಂದರೆ ಈ ಹೈ ಪಾಯಿಂಟ್ನ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡಿದೆ. ಓಕೆನಾ? ಸೊ ಈ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಬೇಕು ಅಂದರೆ ಇದ್ರ ಒಳಗಡೆ ಚಿಕ್ಕ ಚಿಕ್ಕ ಸ್ಟ್ರಕ್ಚರ್ಸು ಮೊದಲು ನಾನು ಹೇಳಿದ್ದೆ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ, ಆದರೂ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಓಕೆನಾ? ಇದು ಡೈರೆಕ್ಟ್ ಆಗಿ ಈ ತರ ಫಾರ್ಮೇಷನ್ ಆಗುತ್ತಾ? ಕೆಲವೊಂದ್ಸಲ ಆಗುತ್ತೆ, ರೇರ್ ಆಗೋದು. ಬಟ್ ತುಂಬಾ ಸಲ ಏನಾಗುತ್ತೆ, ಇಂಟರ್ನಲ್ ಸ್ಟ್ರಕ್ಚರ್ ಇಂದ ಕ್ರಿಯೇಟ್ ಆಗುತ್ತೆ. ಈ ಸ್ವಿಂಗ್ ಸ್ಟ್ರಕ್ಚರ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂದ್ರೆ ಇಂಟರ್ನಲ್ ಸ್ಟ್ರಕ್ಚರ್ ಕೆಳಗಡೆ ಮೇಲ್ಗಡೆ ಕೆಳಗಡೆ ಈ ತರ ಮಾರ್ಕೆಟ್ ಈ ತರ ಮಾರ್ಕೆಟ್ ಹೋಗಿರುತ್ತೆ.
ಸೊ ಈ ತರ ಮಾಡ್ತಾ ಮಾಡ್ತಾ ಹೋದಾಗ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು. ಸೊ ಬೈ ಸ್ಟ್ರಕ್ಚರ್ ಇದೆ, ನಾವು ಜಾಸ್ತಿ ಬೈ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಇದು. ಸೊ ಇಲ್ಲೆಲ್ಲಾನು ಬೈ ಮಾಡಿರೋರ ಏನು ಒಂದು ಟ್ರೆಂಡ್ ಲೈನ್ ಹೋಗ್ತಾ ಇದೆ. ಟ್ರೆಂಡ್ ಲೈನ್ ಕೆಳಗಡೆ, ಟ್ರೆಂಡ್ ಲೈನ್ ಆಸ್ ಅ ಸಪೋರ್ಟ್ ಆಗಿ ಇಟ್ಕೊಂಡು ತುಂಬಾ ಜನ ಬೈ ಮಾಡ್ತಾ ಇರ್ತಾರೆ. ಅದ್ರ ಕೆಳಗಡೆ ನಮಗೆ ಸ್ಟಾಪ್ ಲಾಸಸ್ ಅವೈಲಬಲ್ ಇರುತ್ತೆ. ಸ್ಟಾಪ್ ಲಾಸಸ್ ಅಂದ್ರೆ ಲಿಕ್ವಿಡಿಟಿ ಅವೈಲಬಲ್ ಇರುತ್ತೆ. ಓಕೆನಾ? ಸೊ ಈ ಝೋನ್ ಅಲ್ಲೆಲ್ಲ ನಮಗೆ ಲಿಕ್ವಿಡಿಟಿ ಅವೈಲಬಲ್ ಇರುತ್ತೆ. ಈ ಲಿಕ್ವಿಡಿಟಿ ಸ್ವಿಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ವಾಪಸ್ ಏನ್ ಮಾಡುತ್ತೆ, ಈ ಎಷ್ಟು ಸ್ಟಾಪ್ ಲಾಸ್ ಇದೆಯೋ ಅದೆಲ್ಲ ಹಂಟ್ ಮಾಡಕ್ ಮಾರ್ಕೆಟ್ ಇಲ್ಲಿ ಬರುತ್ತೆ. ಸೊ ಎಲ್ಲ ಸ್ಟಾಪ್ ಲಾಸಸ್ನು ಹಂಟ್ ಮಾಡಿ ಕೊನೆಗೆ ಮಾರ್ಕೆಟ್ ಏನ್ ಮಾಡುತ್ತೆ, ಈ ತರ ಮೇಲ್ಗಡೆ ಹೋಗುತ್ತೆ. ಓಕೆನಾ? ಸೊ ಅದಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೋಬೇಡಿ. ಓಕೆನಾ? ಅದಕ್ಕೆ ನಾವು ಏನ್ ಮಾಡ್ತೀವಿ, ಸ್ವಿಂಗ್ ಸ್ಟ್ರಕ್ಚರ್ನ ನಾವು ಟ್ರೇಡ್ ಮಾಡಬೇಕು. ಸೊ ಸ್ವಿಂಗ್ ಸ್ಟ್ರಕ್ಚರ್ ಆದ್ರೆ ಈ ತರ ಡೈರೆಕ್ಟ್ ಆಗಿ ನಿಮಗೆ ಕಾಣಿಸುತ್ತೆ. ಸೊ ಸ್ವಿಂಗ್ ಸ್ಟ್ರಕ್ಚರ್ನ ಮಾರ್ಕ್ ಮಾಡಬೇಕು ಅಂದ್ರೆ ಸೊ ನೀವು 1 ಅವರ್ ಅಲ್ಲಿ ಕೂಡ ಮಾರ್ಕ್ ಮಾಡಬಹುದು. ಸೊ 15 ಮಿನಿಟ್ ಅಲ್ಲಿ ಮಾರ್ಕ್ ಮಾಡಬಹುದು. 4 ಅವರ್ ಅಲ್ಲಿ ಕೂಡ ಮಾರ್ಕ್ ಮಾಡಬಹುದು. ಸೊ ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಕೂಡ ನೀವು ಮಾರ್ಕ್ನ ಮಾಡಬಹುದು. ಓಕೆನಾ? ಸೊ 4 ಅವರ್ ಅಲ್ಲಿ ಸದ್ಯಕ್ಕೆ ನಮಗೆ ಏನು ಕಾಣಿಸ್ತಾ ಇದೆ, 4 ಅವರ್ ಅಲ್ಲಿ ಸದ್ಯಕ್ಕೆ ಮಾರ್ಕೆಟ್ ಈ ಹೈ ಪಾಯಿಂಟ್ ನ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಇಟ್ಸ್ ಜಸ್ಟ್ ಅ ರೀಟ್ರೇಸ್ಮೆಂಟ್. ಓಕೆನಾ? 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಒಂದು ಬೈಯಿಂಗ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿದೆ. ಸೊ ಮಾರ್ಕೆಟ್ ಸದ್ಯಕ್ಕೆ ಬೈಯಿಂಗ್ ಝೋನ್ ಅಲ್ಲಿ ಬಂದಿದೆ. ಓಕೆನಾ? ಸೊ ಈ ಟೋಟಲ್ ಝೋನ್ ಏನಿದೆ ನಮ್ದು, ಈ ಟೋಟಲ್ ಝೋನು ಬೈಯಿಂಗ್ ಝೋನ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಓಕೆನಾ? ಇದನ್ನ ನಾವು ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾರು ಕಲ್ತಿರ್ತೀರಾ, ಮಾರ್ಕೆಟ್ ಪಾಸಿಬಲಿ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಮೂವ್ ಕೊಡುತ್ತೆ. ಏನಾದರೂ ಕನ್ಫರ್ಮೇಶನ್ ಕೊಟ್ರೆ ಮಾರ್ಕೆಟ್ ವಾಪಸ್ ಈ ಹೈ ತನಕ ಹೋಗಬೇಕು. ಓಕೆನಾ? ಇದ್ರ ಒಳಗಡೆ ಬಂದು ಮಾರ್ಕೆಟ್ ಏನಾದರೂ ನಮಗೆ ಕನ್ಫರ್ಮೇಶನ್ ಕೊಟ್ರೆ ಒಂದು ಲಾಂಗ್ ಟ್ರೇಡ್ ನ ನಾವು ಪ್ಲಾನ್ ಮಾಡಬಹುದು. ಇದು USD ಚಾರ್ಟ್ ಇದೆ. ಸೊ ಸದ್ಯಕ್ಕೆ ಒಂದು ಲಿಕ್ವಿಡಿಟಿ ಮಾರ್ಕೆಟ್ಗೆ ಅವೈಲಬಲ್ ಇದೆ. ಓಕೆನಾ? ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಅಂತ ನಾವು ಕರಿತೀವಿ. ಸೊ ಲಿಕ್ವಿಡಿಟಿ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದೆ. ತುಂಬಾ ಜನ ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ಮೇಲೆ ಟ್ರೇಡ್ ಮಾಡ್ತಾರೆ. ಬಟ್ ಈ ಆರ್ಡರ್ ಬ್ಲಾಕ್ ಏನು ಡಿಮಾಂಡ್ ಝೋನ್ ಇದೆ, ಇದನ್ನ ಡಿಮಾಂಡ್ ಝೋನ್ ಅಂತಾನೂ ಕರಿತೀವಿ. ಸೊ ಡಿಮಾಂಡ್ ಝೋನ್ ಒಳಗಡೆ ಬಂದಾಗ ಕನ್ಫರ್ಮೇಶನ್ ಸಿಕ್ಕರೆ ಇಲ್ಲಿಂದ ನಾವು ಬೈ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಲಿಕ್ವಿಡಿಟಿ ಇದೆ, ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಬೈ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿದೆ. ಓಕೆನಾ? ಸೊ ಈ ತರ ನೀವು ಟ್ರೇಡ್ ಮಾಡಬೇಕು. ಇದ್ರ ಒಳಗಡೆ ಏನೆಲ್ಲ ಆಗಿದೆ, ಇಟ್ಸ್ ಜಸ್ಟ್ ಅ ರೀಟ್ರೇಸ್ಮೆಂಟ್ ಇದು. ಓಕೆನಾ? ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ 4 ಅವರ್ ಅಲ್ಲಿ ಮಾರ್ಕೆಟ್ ನ ನಾವು ನೋಡಿದ್ರೆ 4 ಅವರ್ ಅಲ್ಲಿ ಯಾವ ತರ, ಸೊ ಇದು ಈ ಚಿಕ್ಕ ಚಿಕ್ಕ ಸ್ಟ್ರಕ್ಚರ್ಸ್ ಏನಾಗಿದೆ ಇದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್. ಮಾರ್ಕೆಟ್ ಇಲ್ಲಿ ಹೈ ಮಾಡಿತ್ತು, ಇಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿ ಲೋಯೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಮಾಡ್ಕೊಂಡಿದೆ. ಇಲ್ಲಿಂದ ಮಾರ್ಕೆಟ್ ಹೈಯೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ. ಓಕೆನಾ? ಆವಾಗಲೇ ನಾನು ಒಂದು ಡಿಸೈನ್ ನ ತೆಗೆದಿದ್ದೆ. ಈ ತರ ಮಾರ್ಕೆಟ್ ಕೆಳಗಡೆಯಿಂದ ಮೇಲ್ಗಡೆ ಹೋಯ್ತು, ಒಂದು ಹೈ ಪಾಯಿಂಟ್ ಮಾಡ್ತು, ಅಲ್ಲಿಂದ ಲೋಯೆಸ್ಟ್ ಪಾಯಿಂಟ್ ಮಾಡ್ತು, ಲೋಯೆಸ್ಟ್ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ ನ ಬ್ರೇಕ್ ಮಾಡ್ತು. ಅಂದ್ರೆ ಸ್ವಿಂಗ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಯ್ತು. ಸ್ವಿಂಗ್ ಸ್ಟ್ರಕ್ಚರ್ ಇಂದ ಮಾರ್ಕೆಟ್ ಏನ್ ಮಾಡ್ತು, ರೀಟ್ರೇಸ್ಮೆಂಟ್ ಆಗಿ ಅದರ ಝೋನ್ಗೆ ಬರ್ತಾ ಇದೆ. ಸೊ ಬೈಯಿಂಗ್ ಝೋನ್ಗೆ ಬಂದ್ರೆ ಇಲ್ಲಿ ನಾವು ಕನ್ಫರ್ಮೇಶನ್ ನೋಡಿ ಬೈ ಮಾಡ್ತೀವಿ, ಡೈರೆಕ್ಟ್ ಆಗಿ ಬೈ ಮಾಡಲ್ಲ. ಓಕೆನಾ? ಸೊ ಇಲ್ಲಿ ಏನಾದ್ರೂ ನಾವು ಬೈ ಮಾಡಿದ್ರೆ 4 ಅವರ್ ಸ್ವಿಂಗ್ ಟ್ರೇಡ್ ಅಂತ ಏನ್ ಕರಿತೀವಿ ನಾವು, ಸ್ವಿಂಗ್ ಟ್ರೇಡ್ ನ ನೀವು ಇಲ್ಲಿ ಮಾಡಬಹುದು. ಓಕೆನಾ? ಇದ್ರ ಒಳಗಡೆ ನೀವು ಡೈಲಿ ಪ್ರಾಫಿಟ್ ನ ಮಾಡ್ಕೋಬಹುದು. ಸೊ ಡೈಲಿ ಟ್ರೇಡು ಮಾಡಬಹುದು, ಸ್ವಿಂಗ್ ಟ್ರೇಡು ಮಾಡಬಹುದು. ಓಕೆನಾ? ಸೊ ಈ ತರ, ಸೊ
ಟ್ರೆಂಡ್ ಲೈನ್ ನಾನು ಡ್ರಾ ಮಾಡಿದ್ದೀನಿ. ಇದ್ರ ಮೇಲ್ಗಡೆ ತುಂಬಾ ಲಿಕ್ವಿಡಿಟಿ ಅವೈಲಬಲ್ ಇದೆ. ಸೊ ಇದನ್ನು ನಿಮಗೆ ಅರ್ಥ ಆಗ್ಲಿಲ್ಲ ಈ ತರ ಮಾರ್ಕ್ ಮಾಡೋಕ್ಕೆ ಅಂದ್ರೆ ಜಸ್ಟ್ ಲೈನ್ ಚಾರ್ಟ್ ನ ಹಾಕಿ, ಈಸಿಯೆಸ್ಟ್ ವೇ ಇದೆ. ಸೊ ಲೈನ್ ಚಾರ್ಟ್ ಹಾಕಿದ್ರೆ ಈ ತರ ಕಾಣಿಸುತ್ತೆ. ಸೊ ಲೈನ್ ಚಾರ್ಟ್ ಅಲ್ಲಿ ನಿಮಗೆ ಏನ್ ಕಾಣಿಸ್ತಾ ಇದೆ, ಈ ಚಿಕ್ಕದೆಲ್ಲ ಬಿಟ್ಬಿಡಬೇಕು, ಹೈಯೆಸ್ಟ್ ಪಾಯಿಂಟ್ ಲೋವೆಸ್ಟ್ ಪಾಯಿಂಟ್ ನೋಡ್ಕೋಬೇಕು. ಓಕೆನಾ. ಸೊ ಸದ್ಯಕ್ಕೆ ನಾವು ಮಾರ್ಕೆಟ್ ಇಲ್ಲಿ ನನಗೆ ಹೈ ಕಾಣಿಸ್ತಾ ಇದೆ, ಇಲ್ಲಿಂದ ಒಂದು ಲೈನ್ ನ ಈ ತರ ಡ್ರಾ ಮಾಡಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡಿ ವಾಪಸ್ ರಿಟ್ರೇಸ್ ಆಯ್ತು. ರಿಟ್ರೇಸ್ ಆದ ನಂತರ ಬೈಯಿಂಗ್ ಝೋನ್ ಇಂದ ಮತ್ತೆ ಮಾರ್ಕೆಟ್ ಈ ಹೈಯೆಸ್ಟ್ ಪಾಯಿಂಟ್ ನ ಇಲ್ಲಿ ಮಾರ್ಕೆಟ್ ಬ್ರೇಕ್ ಮಾಡಿದೆ. ಓಕೆನಾ. ಸೊ ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ನೀವು ಮಾಡಬಹುದು. 1 ಅವರ್ ಅಲ್ಲಿ ಕೂಡ ಮಾಡಬಹುದು, 15 ಮಿನಿಟ್ ಅಲ್ಲಿ ಕೂಡ ಮಾಡಬಹುದು, 5 ಮಿನಿಟ್ ಅಲ್ಲಿ ಕೂಡ ಮಾಡಬಹುದು. ಸೊ ಸ್ವಿಂಗ್ ಸ್ಟ್ರಕ್ಚರ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ, ಸೊ ಈ ತರ ಲೈನ್ ಚಾರ್ಟ್ ಹಾಕೋದ್ರಿಂದ ಎಷ್ಟು ಈಸಿಯಾಗಿ ನಿಮಗೆ ಮಾರ್ಕೆಟ್ ಅರ್ಥ ಆಗುತ್ತೆ. ಯಾವಾಗ ಮಾರ್ಕೆಟ್ ಈ ಲೋವೆಸ್ಟ್ ಪಾಯಿಂಟ್ ನ ಬ್ರೇಕ್ ಮಾಡುತ್ತೆ, ಇಟ್ಸ್ ಅಗೇನ್ ಏನಾಗುತ್ತೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಓಕೆನಾ. ಸೊ ಸದ್ಯಕ್ಕೆ ಮಾರ್ಕೆಟ್ ಬೈಯಿಂಗ್ ಝೋನ್ಗೆ ಬಂದಿದೆ. ಸೊ ಬೈಯಿಂಗ್ ಝೋನ್ ಇಂದ ಮಾರ್ಕೆಟ್ ಏನಾದರೂ ಕನ್ಫರ್ಮೇಶನ್ ಕೊಟ್ಟು ಹೊರಟ್ರೆ ಇಲ್ಲಿಂದ ಒಂದು ಬೈನ ಮಾಡಬಹುದು, ಟ್ರೇಡ್ ನ ಹೋಲ್ಡ್ ಇಡಬಹುದು. ಓಕೆನಾ ಸ್ನೇಹಿತರೆ. ಸೊ ಸ್ವಿಂಗ್ ಸ್ಟ್ರಕ್ಚರ್ಗೂ ಇಂಟರ್ನಲ್ ಸ್ಟ್ರಕ್ಚರ್ಗೂ ಡಿಫರೆನ್ಸ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದನ್ನ ನಾವು 15 ಮಿನಿಟ್ ಅಲ್ಲಿ ನೋಡಿದ್ರೆ, ಸೊ 15 ಮಿನಿಟ್ ಅಲ್ಲಿ ಈ ತರ ಕಾಣಿಸುತ್ತೆ. ಸೊ ಪವರ್ ಆಫ್ ಯುವರ್ ಪ್ಲಾನ್ ಅಂತ ಕೇಳ್ತಾ ಇದೆ. ಸೊ ಇದನ್ನ ಜಸ್ಟ್ ನಾವು ಕ್ಯಾಂಡಲ್ಸ್ ಮಾಡ್ಕೊಳ್ಳೋಣ. ಸೊ ಸ್ಮಾರ್ಟ್ ಮನಿ ಯಾರು ಕಲ್ತಿಲ್ಲ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಓಕೆನಾ ಸ್ನೇಹಿತರೆ. ಸೊ ಸ್ಮಾರ್ಟ್ ಮನಿ ಕಲಿಬೇಕು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಕಲಿಬೇಕು. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನಾನು ಕಲಿಸ್ತೀನಿ, ICT ಕಾನ್ಸೆಪ್ಟ್ ಕಲಿಸ್ತೀನಿ. ಸೊ ಇಲ್ಲಿಂದ ನೀವು ಎವ್ರಿ ಡೇ ಈ ತರ ಮಾರ್ಕ್ ಮಾಡಿಕೊಂಡು ಟ್ರೇಡ್ ನ ಮಾಡಬಹುದು. ಓಕೆನಾ. ಇಂಟರ್ನಲ್ ಸ್ಟ್ರಕ್ಚರ್, ಸ್ವಿಂಗ್ ಸ್ಟ್ರಕ್ಚರ್ ಇಲ್ಲಿಂದ ಮಾಡಬಹುದು. ಸೊ ಇಂಟರ್ನಲ್ಗೂ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತಾ ಇದೆ, ಜೊತೆಗೆ ಸ್ವಿಂಗ್ ಸ್ಟ್ರಕ್ಚರ್ಗೂ ರೆಸ್ಪೆಕ್ಟ್ ಮಾಡುತ್ತೆ. ಸೊ ಈ ತರ ಇದೆ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಕಲಿಬೇಕು, ICT ಕಾನ್ಸೆಪ್ಟ್ ನ ಕಲಿಬೇಕು, ಡೀಪ್ ಆಗಿ ಕಲಿಬೇಕು ಅನ್ನೋರು ಸೊ ನೀಟಾಗಿ ಹೇಳ್ಕೊಡ್ತೀನಿ ನಾನು. ಓಕೆನಾ. ಪ್ರತಿಯೊಂದು ಅರ್ಥ ಆಗುವವರೆಗೂ ಹೇಳ್ಕೊಡ್ತೀನಿ, ಈಸಿಯೆಸ್ಟ್ ವೇಯಲ್ಲಿ ಹೇಳ್ಕೊಡ್ತೀನಿ. ಸೊ ಕಲಿಬೇಕು ಅನ್ನೋರು ಸೊ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ. ನನ್ನ ನಂಬರು, ಇದು ನನ್ನ ನಂಬರು. ಸೊ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಕಡಿಮೆ ಫೀಸ್ ಅಲ್ಲಿ ಅಡ್ವಾನ್ಸ್ ಆಗಿ ಕಲಿಸ್ತಾ ಇದ್ದೀನಿ. ಓಕೆನಾ. ಬೇಸಿಕ್ ಅಲ್ಲ ಇದು, ತುಂಬಾ ಅಡ್ವಾನ್ಸ್ ಆಗಿ ಕಲಿಸ್ತಾ ಇದ್ದೀನಿ. ಸೊ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಯೋರು, ICT ಕಾನ್ಸೆಪ್ಟ್ ಕಲಿಯೋರು, ಕಡಿಮೆ ಫೀಸ್ ಇದೆ. ಓಕೆನಾ. ಸೊ ಎಲ್ಲಿ ಬೈ ಝೋನ್, ಎಲ್ಲಿ ಸೆಲ್ ಝೋನ್ ಎಲ್ಲಾನು ಡೀಟೇಲ್ ಆಗಿ, ಸ್ವಿಂಗ್ ಸ್ಟ್ರಕ್ಚರ್ ಯಾವ ತರ ಮಾರ್ಕ್ ಮಾಡೋದು, ಇಂಟರ್ನಲ್ ಸ್ಟ್ರಕ್ಚರ್ ಯಾವ ತರ ಮಾರ್ಕ್ ಮಾಡೋದು ಎಲ್ಲಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲಿ ಬೈ ಮಾಡೋದು, ಸ್ಟಾಪ್ ಲಾಸ್ ಎಲ್ಲಿ